ಹಬ್ಬಕ್ಕೆ ನಾವು ಎಷ್ಟೇ ಮುಂಚಿತವಾಗಿ ಪ್ರಿಪೇರ್ ಮಾಡ್ಕೊಂಡಿದ್ರೂ ಕೆಲವೊಂದು ವಸ್ತುಗಳನ್ನ ನಾವು ಹಿಂದಿನ ದಿನವೇ ತೊಗೊಬರ್ಬೇಕಾಗತ್ತೆ. ಹೂವು ಹಣ್ಣು ಪರ್ಚೇಸ್ ಮಾಡೋದಕ್ಕೆ ಅಂತ ನಾವು ಮಾರ್ಕೆಟ್ಗೆ ಹೊರಟಿದ್ವಿ. ರಶ್ ಅಂತೂ ಕೇಳಲೇಬೇಡಿ, ಸಿಕ್ಕಾಪಟ್ಟೆ ರಶ್ಶು, ಅದ್ರ ಜೊತೆಗೆ ರೇಟ್ಸ್ ಕೂಡ ಅಷ್ಟೇ ಜಾಸ್ತಿ ಇತ್ತು. ಫೈನಲಿ ಬೇಕಾಗಿದ್ದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ಬಂದು ನಾಳೆಗೆ ಪ್ರಿಪರೇಷನ್ ಶುರು ಮಾಡ್ಕೊಂಡ್ವಿ. ಸುಮಾರು 10 ಗಂಟೆಯಿಂದ ನಾವು ವರಮಹಾಲಕ್ಷ್ಮಿ ಡೆಕೋರೇಷನ್ ಅಥವಾ ಪ್ರಿಪರೇಷನ್ಸ್ಗೆ ಶುರು ಮಾಡ್ಕೊಂಡ್ವಿ. ಡೆಕೋರ್ ಅವರು ಬಂದಿದ್ದರು. ನಾನು ಗೂಗಲಲ್ಲಿ ತೋರಿಸಿರುವಂಥ ಪಿಕ್ಚರ್ ಎಕ್ಸಾಕ್ಟಾಗಿ ರೀಕ್ರಿಯೇಟ್ ಮಾಡಿದರು. ಬ್ಯೂಟಿಫುಲ್ ಆಗಿತ್ತು. ಕಂಪ್ಲೀಟ್ ಡೀಟೇಲ್ಸ್ನ ನಾನು ಲಾಂಗ್ ವ್ಲಾಗಲ್ಲಿ ಪೋಸ್ಟ್ ಮಾಡಿರ್ತೀನಿ. ಈ ತಾಂಬೂಲದ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಅದರಲ್ಲೇ ಪೋಸ್ಟ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಎಲ್ಲ ಪ್ರಿಪರೇಷನ್ಸ್ ಆಗಿದ್ರೂ ನಿದ್ದೆ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಹಬ್ಬ ಎಲ್ಲ ಮುಗಿಯೋವರೆಗೂ ಒಂದು ಸಣ್ಣ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಫೈನಲಿ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಅಲ್ಲೂ ಕೂಡ ಕರೆಕ್ಟ್ ಟೈಮ್ಗೆ ಅಂದ್ಕೊಳ್ಳಿದ ಟೈಮ್ಗೆ ಪೂಜೆ ಎಲ್ಲ ಮುಗೀತು. ಒಳ್ಳೆ ಹಬ್ಬದ ಊಟನ ಮುಗಿಸ್ಕೊಂಡು ನಾವೇನು ಹೊಟ್ಟಿದ್ದು ನಮ್ಮ ಹೊಸ ಕಾರ್ ಡೆಲಿವರಿಗೆ. ಹಬ್ಬದ ದಿನಾನೇ ಮನೆಗೆ ಕಾರ್ ಡೆಲಿವರಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿಯಾಗಿ ಎಕ್ಸಿಕ್ಯೂಟ್ ಕೂಡ ಆಯಿತು. ತುಂಬಾ ಖುಷಿ ಆಗ್ತಿತ್ತು. ಫೈನಲಿ ಕಾರ್ನೆಲ್ಲ ಡೆಲಿವರಿ ತೊಗೊಂಡು ಸೀದಾ ಹೊಟ್ಟಿದ್ದು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಎವ್ರಿ ಟೈಮ್ ನಾವು ಏನೇ ಹೊಸ ವಸ್ತು ಪರ್ಚೇಸ್ ಮಾಡಿದ್ರು ಇಲ್ಲೇ ಬಂದು ಪೂಜೆ ಮಾಡಿಸ್ಕೊತೀವಿ. ನಾಳೆ ಪೋಸ್ಟ್ ಮಾಡೋ ಲಾಂಗ್ ವಿಡಿಯೋದಲ್ಲಿ ಡೂ ಚೆಕ್ ಔಟ್ ದ ಕಂಪ್ಲೀಟ್ ಡೀಟೇಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್.